ಸ್ವಾಗತ. ಗ್ರಾಮ ಆಡಳಿತಾಧಿಕಾರಿ 2024ರ ಪತ್ರಿಕೆ 2ರ ಕಂಪ್ಯೂಟರ್ ಜ್ಞಾನ ವಿಭಾಗದ ಪ್ರಶ್ನೋತ್ತರ ನೋಡೋಣ. ಮೊದಲ ಪ್ರಶ್ನೆ. ಆಕ್ಸೆಸ್ ಮಾಡುವ ವೇಗವನ್ನು ಪರಿಗಣಿಸಿ ಈ ಕೆಳಗಿನವುಗಳನ್ನು ಅತಿ ವೇಗದಿಂದ ಪ್ರಾರಂಭಿಸಿ ನಿಧಾನಗತಿಯ ಕಡೆಗೆ ಜೋಡಿಸಿ. ರ್ಯಾಮ್, ರಿಜಿಸ್ಟರ್, ಸೆಕೆಂಡರಿ ಸ್ಟೋರೇಜ್, ಕ್ಯಾಶ್. ಉತ್ತರ: ರಿಜಿಸ್ಟರ್, ಕ್ಯಾಶ್, ರ್ಯಾಮ್, ಸೆಕೆಂಡರಿ ಸ್ಟೋರೇಜ್. ಇಂಟರ್ಪ್ರಿಟರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ. ಇಂಟರ್ಪ್ರಿಟರ್ ಹೈ ಲ್ಯಾಂಗ್ವೇಜ್ನಿಂದ ಮೆಷಿನ್ ಲ್ಯಾಂಗ್ವೇಜ್ಗೆ ಭಾಷಾಂತರ ಮಾಡುತ್ತದೆ. ಬಿ. ಇಂಟರ್ಪ್ರಿಟರ್ ಒಂದು ಬಾರಿಗೆ ಒಂದೇ ವಾಕ್ಯವನ್ನು ಭಾಷಾಂತರ ಮಾಡುತ್ತದೆ. ಸಿ. ಇಂಟರ್ಪ್ರಿಟರ್ ಭಾಷಾಂತರ ಮಾಡಿದ ಕೂಡಲೇ ವಾಕ್ಯವನ್ನು ಎಕ್ಸಿಕ್ಯೂಟ್ ಮಾಡುವುದಿಲ್ಲ. ಡಿ. ಇಂಟರ್ಪ್ರಿಟರ್ ಸಂಪೂರ್ಣ ಪ್ರೋಗ್ರಾಂ ಅನ್ನು ಒಂದೇ ಬಾರಿಗೆ ಆಬ್ಜೆಕ್ಟ್ ಪ್ರೋಗ್ರಾಂಗೆ ಪರಿವರ್ತಿಸುತ್ತದೆ. ಉತ್ತರ: ಎ ಮತ್ತು ಬಿ ಸರಿಯಾಗಿವೆ. ಆಫೀಸ್ ಆಟೋಮೇಷನ್ ಟೂಲ್ಗಳ ವಿಧವನ್ನು ಅವುಗಳ ಉದಾಹರಣೆಗಳೊಂದಿಗೆ ಹೊಂದಿಸಿ ಬರೆಯಿರಿ. ಟೂಲ್ಗಳ ವಿಧಗಳು: ಎ. ರಿಮೋಟ್ ವರ್ಕ್ಫೋರ್ಸ್, ಬಿ. ಇ-ಸಿಗ್ನೇಚರ್, ಸಿ. ಸೆಕ್ಯೂರಿಟಿ, ಡಿ. ಕ್ಲೌಡ್ ಕಂಪ್ಯೂಟಿಂಗ್. ಉದಾಹರಣೆಗಳು: 1. ಅಡೋಬ್ ಸೈನ್, 2. ಗೂಗಲ್ ಡ್ರೈವ್, 3. AWS ಕ್ಲೌಡ್, 4. ಪಾಳಿ ಲಿನಕ್ಸ್. ಉತ್ತರ: ಎ 2, ಬಿ 1, ಸಿ 4, ಡಿ 3. ಇ, ಡಿ, ವಿ, ಎ, ಸಿ ನ ವಿಸ್ತೃತ ರೂಪ ಯಾವುದು? ಉತ್ತರ: ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಮುಂದಿನ ಪ್ರಶ್ನೆ. ವಿಎಲ್ಎಸ್ಐ ತಂತ್ರಜ್ಞಾನ ಸಹಿತ ಐಸಿಗಳನ್ನು ಡ್ಯಾಶ್ನಲ್ಲಿ ಬಳಸಲಾಗಿದೆ. ಉತ್ತರ: 4ನೇ ಪೀಳಿಗೆ ಗಣಕಯಂತ್ರಗಳು. ತಪ್ಪಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಎ. ಫೈರ್ವಾಲ್ ಮತ್ತು ಆಂಟಿವೈರಸ್ ಒಂದೇ ಕೆಲಸವನ್ನು ಮಾಡುತ್ತದೆ. ಬಿ. ಕಂಪ್ಯೂಟರ್ ಮತ್ತು ಅಂತರ್ಜಾಲಗಳ ನಡುವೆ ಫೈರ್ವಾಲ್ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಸಿ. ಆಂಟಿವೈರಸ್ ಕಂಪ್ಯೂಟರ್ನಲ್ಲಿರುವ ಮಾಲಿಷಸ್ ಸಾಫ್ಟ್ವೇರ್ನಿಂದ ಕಂಪ್ಯೂಟರ್ ಅನ್ನು ರಕ್ಷಿಸುತ್ತದೆ. ಡಿ. ಫೈರ್ವಾಲ್ ಮತ್ತು ಆಂಟಿವೈರಸ್ ಅನ್ನು ಒಟ್ಟಾಗಿ ಉಪಯೋಗಿಸಿ ಸೈಬರ್ ಅಟ್ಯಾಕ್ಗಳಿಂದ ಭದ್ರ ರಕ್ಷಣೆ ಪಡೆಯಬಹುದು. ಉತ್ತರ: ಎ ಮಾತ್ರ. ಮುಂದಿನ ಪ್ರಶ್ನೆ. ಎನ್ಐಸಿ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅನ್ನು ಡ್ಯಾಶ್ಗಾಗಿ ಬಳಸಲಾಗುತ್ತದೆ. ಉತ್ತರ: ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಕ್ರಿಯಾತ್ಮಕವಾಗಿ ಹಾಗೂ ಭೌತಿಕವಾಗಿ ಸಂಪರ್ಕಿಸಲು. ಪ್ರಶ್ನೆ ಸಂಖ್ಯೆ 8. ಸಿಸ್ಟಮ್ ಸಾಫ್ಟ್ವೇರ್ ಪದಗಳನ್ನು ಅವುಗಳ ವಿವರಣೆಗಳೊಂದಿಗೆ ಹೊಂದಿಸಿ ಬರೆಯಿರಿ. ಸಿಸ್ಟಮ್ ಸಾಫ್ಟ್ವೇರ್ ಪದಗಳು: ಎ. ಲಿಂಕರ್, ಬಿ. ಲೋಡರ್, ಸಿ. ಕಂಪೈಲರ್, ಡಿ. ಇಂಟರ್ಪ್ರಿಟರ್. ವಿವರಣೆಗಳು: 1. ಆಬ್ಜೆಕ್ಟ್ ಕೋಡನ್ನು ಸೆಕೆಂಡರಿ ಮೆಮೊರಿಯಿಂದ ಪ್ರೈಮರಿ ಮೆಮೊರಿಗೆ ವರ್ಗಾಯಿಸುವ ತಂತ್ರಾಂಶ. 2. ಹೈ ಲೆವೆಲ್ ಸೋರ್ಸ್ ಕೋಡ್ ಅನ್ನು ಮೆಷಿನ್ ಲೆವೆಲ್ ಕೋಡ್ಗೆ ಪರಿವರ್ತಿಸುವ ತಂತ್ರಾಂಶ ಅಥವಾ ಪ್ರೋಗ್ರಾಂ. 3. ಮಾಡ್ಯೂಲ್ಗಳು ಅಥವಾ ಪ್ರೋಗ್ರಾಂ ತುಣುಕುಗಳನ್ನು ಜೋಡಿಸುವ ತಂತ್ರಾಂಶ. 4. ಹೈ ಲೆವೆಲ್ ಸೋರ್ಸ್ ಕೋಡ್ ಅನ್ನು ಒಂದು ವಾಕ್ಯ ಒಂದೇ ಸಲ ಮೆಷಿನ್ ಲೆವೆಲ್ ಭಾಷೆಗೆ ಪರಿವರ್ತಿಸಿ ಆ ವಾಕ್ಯವನ್ನು ಎಕ್ಸಿಕ್ಯೂಟ್ ಮಾಡಿದ ನಂತರ ಮುಂದಿನ ವಾಕ್ಯವನ್ನು ಪರಿವರ್ತಿಸುವ ತಂತ್ರಾಂಶ. ಉತ್ತರ: ಎ 3, ಬಿ 1, ಸಿ 2, ಡಿ 4. ಮುಂದಿನ ಪ್ರಶ್ನೆ. ವರ್ಕ್ಶೀಟ್ ಸೆಲ್ನಲ್ಲಿ ಈ ಕೆಳಗಿನ ಯಾವ ಫಂಕ್ಷನ್ ಬಳಸಿ ಈ ಕ್ಷಣದ ಸಮಯವನ್ನು ನಮೂದಿಸಬಹುದು? ಉತ್ತರ: ಈಕ್ವಲ್ ನೌ, ಬ್ರಾಕೆಟ್ ಓಪನ್, ಬ್ರಾಕೆಟ್ ಕ್ಲೋಸ್. ಈ ಪ್ರಶ್ನೆಗೆ ಉತ್ತರಿಸಿ. ವರ್ಡ್ ಪ್ರೊಸೆಸರ್ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ? ಉತ್ತರ: ಅಪ್ಲಿಕೇಶನ್ ಸಾಫ್ಟ್ವೇರ್. ಡಿಜಿಟಲ್ ಸಿಗ್ನೇಚರ್ನಿಂದ ಆಗುವ ಪ್ರಯೋಜನಗಳನ್ನು ಆರಿಸಿ. ಎ. ಸಿಗ್ನೆಟರಿ ಅನ್ನು ಪತ್ತೆ ಹಚ್ಚಬಹುದು. ಬಿ. ಸೈನ್ ಮಾಡಿದ ಡೇಟಾದಲ್ಲಿ ಬದಲಾವಣೆ ಮಾಡಿಲ್ಲವೆಂದು ಖಾತರಿಪಡಿಸಿಕೊಳ್ಳಬಹುದು.
ನಕಲು ಮತ್ತು ಇಂಪರ್ಸನೇಷನ್ ಅನ್ನು ತಡೆಗಟ್ಟಬಹುದು. ಡಿ. ಡೇಟಾವನ್ನು ಎನ್ಕ್ರಿಪ್ಟ್ ಮಾಡಬಹುದು. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ. ಉತ್ತರ ಎ, ಬಿ ಮತ್ತು ಸಿ. 192.168.0.397 ತಪ್ಪಾದ ಐಪಿ ವಿಳಾಸ ಏಕೆಂದರೆ ಎ. ಇದು 192 ರಿಂದ ಶುರುವಾಗುತ್ತದೆ. ಬಿ. ಐಪಿ ವಿಳಾಸದಲ್ಲಿ 0 ಇದೆ. ಸಿ. ಒಂದು ಸಂಖ್ಯೆ 500ಕ್ಕಿಂತ ಕಡಿಮೆ ಇದೆ. ಡಿ. ಯಾವುದೇ ಆಕ್ಟಲ್ ಸಂಖ್ಯೆಯು 255ಕ್ಕಿಂತ ಹೆಚ್ಚಾಗಿರಬಾರದು. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ. ಉತ್ತರ ಡಿ ಮಾತ್ರ. ಮುಂದಿನ ಪ್ರಶ್ನೆ. ಮೈಕ್ರೋಸಾಫ್ಟ್ ವಿಂಡೋಸ್ ತಂತ್ರಾಂಶದಲ್ಲಿ ಫೈಲ್ ಹೆಸರುಗಳಿಗೆ ಇರುವಂತಹ ಗರಿಷ್ಠ ಕ್ಯಾರೆಕ್ಟರ್ಗಳು ಡ್ಯಾಶ್. ಉತ್ತರ 255. ಈಗ ಮುಂದಿನ ಪ್ರಶ್ನೆ. ನೆಟ್ವರ್ಕ್ ಸೆಕ್ಯುರಿಟಿಯಲ್ಲಿ ಒಂದು ಎಂಟಿಟಿ ಇನ್ನೊಂದು ಎಂಟಿಟಿಯಾಗಿ ವರ್ತಿಸಿದರೆ ಡ್ಯಾಶ್ ಆಗುತ್ತದೆ. ಉತ್ತರ ಮಾಸ್ಕ್ವೆರೇಡ್. ಆಕ್ಸೆಸ್ ಟೈಮ್ ಆಧಾರದ ಮೇಲೆ ಈ ಕೆಳಗಿನವುಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ ಬರೆಯಿರಿ. ಎ. ಎಸ್ಎಸ್ಡಿ. ಬಿ. ಎಚ್ಡಿಡಿ. ಸಿ. ಮೇನ್ ಮೆಮೊರಿ. ಡಿ. ಕ್ಯಾಶ್ ಮೆಮೊರಿ. ಉತ್ತರ ಡಿ, ಸಿ, ಎ, ಬಿ. ಈಗ ಮುಂದಿನ ಪ್ರಶ್ನೆ. ರೀಡ್ ಓನ್ಲಿ ಮೆಮೊರಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಎ. ಆರ್ಒಎಂ ಮತ್ತು ಪಿಆರ್ಒಎಂ ಚಿಪ್ನಲ್ಲಿ ಶೇಖರಿಸಲಾದ ಡೇಟಾವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಬಿ. ಇಪಿಆರ್ಒಎಂನಲ್ಲಿ ಶೇಖರಿಸಲಾದ ಡೇಟಾವನ್ನು ಬೆಳಕಿನಿಂದ ಅಳಿಸಿಹಾಕಲು ಸಾಧ್ಯವಿದೆ. ಸಿ. ಇಪಿಆರ್ಒಎಂ ಅನ್ನು ಫ್ಲ್ಯಾಶ್ ಮೆಮೊರಿ ಎಂದು ಕರೆಯುತ್ತಾರೆ. ಡಿ. ಇಪಿಆರ್ಒಎಂನಲ್ಲಿ ಶೇಖರಿಸಲಾದ ಡೇಟಾವನ್ನು ಅಳಿಸಿಹಾಕಲು ಸಾಧ್ಯವಿಲ್ಲ. ಉತ್ತರ ಎ, ಬಿ ಮತ್ತು ಸಿ ಸರಿಯಾಗಿವೆ. ಈ ಪ್ರಶ್ನೆಗೆ ಉತ್ತರಿಸಿ. ಆಪರೇಟಿಂಗ್ ಸಿಸ್ಟಂನ ಕೋರ್ ಎಂದರೇನು? ಉತ್ತರ ಕರ್ನಲ್. ಈ ಡಯಾಗ್ರಾಂನಲ್ಲಿ ಎರಡು ಸಮಾನಾಂತರ ರೇಖೆಗಳು ಏನನ್ನು ಸೂಚಿಸುತ್ತವೆ? ಉತ್ತರ ಟೋಟಲ್ ಪಾರ್ಟಿಸಿಪೇಷನ್. ಈ ಪ್ರಶ್ನೆಗೆ ಉತ್ತರಿಸಿ. ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಎ. ಮೈಕ್ರೋಸಾಫ್ಟ್ ಎಡ್ಜ್, ಸಫಾರಿ, ಅಡೋಬ್ ಫ್ಲಾಶ್, ಗೂಗಲ್ ಕ್ರೋಮ್ ಇವುಗಳು ಬ್ರೌಸರ್ನ ಉದಾಹರಣೆಗಳಾಗಿರುತ್ತವೆ. ಬಿ. ಎಂಬಿಪಿಎಸ್ ಎಂದರೆ ಮೆಗಾಬೈಟ್ಸ್ ಪರ್ ಸೆಕೆಂಡ್ ಮತ್ತು ಎಂಬಿಪಿಎಸ್ ಎಂದರೆ ಮೆಗಾಬಿಟ್ಸ್ ಪರ್ ಸೆಕೆಂಡ್. ಸಿ. 2 ಗಿಗಾಬೈಟ್ಸ್ 1024 ಮೆಗಾಬೈಟ್ಸ್. ಡಿ. ಉಬುಂಟು, ರೆಡ್ ಹ್ಯಾಟ್ ಎಂಟರ್ಪ್ರೈಸ್ ಲಿನಕ್ಸ್ ಮತ್ತು ವಿಂಡೋಸ್ ಎಕ್ಸ್ಪಿ ಇವುಗಳು ಆಪರೇಟಿಂಗ್ ಸಿಸ್ಟಂಗಳ ಉದಾಹರಣೆಗಳು. ಉತ್ತರ ಡಿ ಮಾತ್ರ. ಐಟಿ ಆಕ್ಟ್ 2000 ಸೆಕ್ಷನ್ 65 ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಡಾಕ್ಯುಮೆಂಟ್ ಅನ್ನು ಟ್ಯಾಂಪರ್ ಮಾಡುವುದು. ಈಗ ಮುಂದಿನ ಪ್ರಶ್ನೆ. ಮೆಮೊರಿ ಮತ್ತು ಪ್ರಿಂಟರ್ ವಿಧಗಳನ್ನು ಅವುಗಳ ಉದಾಹರಣೆಗಳೊಂದಿಗೆ ಹೊಂದಿಸಿ ಬರೆಯಿರಿ. ಮೆಮೊರಿ ಮತ್ತು ಪ್ರಿಂಟರ್ ವಿಧಗಳು. ಎ. ಆಕ್ಸಿಲರಿ ಮೆಮೊರಿ. ಬಿ. ಇಂಪ್ಯಾಕ್ಟ್ ಪ್ರಿಂಟರ್. ಸಿ. ಫ್ಲ್ಯಾಶ್ ಮೆಮೊರಿ. ಡಿ. ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಉದಾಹರಣೆಗಳು. 1. ಇಇಪಿಆರ್ಒಎಂ. 2. ಲೇಸರ್ ಪ್ರಿಂಟರ್. 3. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. 4. ಎಚ್ಡಿಡಿ. ಉತ್ತರ ಎ 4, ಬಿ 3, ಸಿ 1, ಡಿ 2. ಈಗ ಮುಂದಿನ ಪ್ರಶ್ನೆ. ಡೇಟಾಬೇಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂದು ಗುರುತಿಸಿ. ಎ. ವ್ಯೂ ಎಂಬುದು ಉಳಿದ ಟೇಬಲ್ಗಳಿಂದ ಡಿರೈವ್ ಮಾಡಲಾಗಿರುವ ಒಂದು ಟೇಬಲ್ ಆಗಿರುತ್ತದೆ.
ಬಿ. ವ್ಯೂನಲ್ಲಿರುವ ಡೇಟಾಗಳು ಸದಾ ಭೌತಿಕವಾಗಿ ಸಂಗ್ರಹಿಸಲ್ಪಟ್ಟಿರುತ್ತವೆ. ಉತ್ತರ ಎ ಸರಿ, ಬಿ ತಪ್ಪು. ಈ ಚಿತ್ರದಲ್ಲಿರುವ ಉದಾಹರಣೆಯಲ್ಲಿ ಹೆಸರು ಎಂಬುದು ಯಾವ ತರಹದ ಆಟ್ರಿಬ್ಯೂಟ್ ಆಗಿದೆ? ಉತ್ತರ ಕಾಂಪೋಸಿಟ್. 127.54 ಆಧಾರ 8 ಆಕ್ಟಲ್ ಸಂಖ್ಯೆಯ ಡೆಸಿಮಲ್ಗೆ ಸಮಾನಾಂತರ ಸಂಖ್ಯೆ ಯಾವುದು? ಉತ್ತರ 87.6875 ಆಧಾರ 10. ಸರಿಯಾದ ವಾಕ್ಯಗಳನ್ನು ಗುರುತಿಸಿ. ಎ. ಬೈನರಿ ನಂಬರ್ ವ್ಯವಸ್ಥೆಯಲ್ಲಿ 0 ಮತ್ತು 1 ಅಂಕಿಗಳು ಮಾನ್ಯವಾಗಿವೆ. ಬಿ. ಹೆಕ್ಸಾಡೆಸಿಮಲ್ ನಂಬರ್ ವ್ಯವಸ್ಥೆಯಲ್ಲಿ ಎಫ್ ಅನ್ನು ಉಪಯೋಗಿಸುವುದಿಲ್ಲ. ಸಿ. ಆಕ್ಟಲ್ ನಂಬರ್ ವ್ಯವಸ್ಥೆಯ ಬೇಸ್ 8 ಆಗಿರುತ್ತದೆ. ಡಿ. ABCZH 9 ಒಂದು ಮಾನ್ಯ ಹೆಕ್ಸಾಡೆಸಿಮಲ್ ನಂಬರ್ ಆಗಿದೆ. ಉತ್ತರ ಎ ಮತ್ತು ಸಿ ಮಾತ್ರ. ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2 ಅನ್ನು ಹೊಂದಿಸಿ. ಪಟ್ಟಿ 1 ಲೇಯರ್ಗಳು. ಎ. ಅಪ್ಲಿಕೇಶನ್ ಲೇಯರ್. ಬಿ. ಟ್ರಾನ್ಸ್ಪೋರ್ಟ್ ಲೇಯರ್. ಸಿ. ನೆಟ್ವರ್ಕ್ ಲೇಯರ್. ಡಿ. ಡೇಟಾ ಲಿಂಕ್ ಲೇಯರ್. ಇ. ಫಿಸಿಕಲ್ ಲೇಯರ್. ಪಟ್ಟಿ 2 ಪ್ಯಾಕೆಟ್ ಹೆಸರುಗಳು. 1 ಬಿಟ್ಸ್. 2 ಮೆಸೇಜ್. 3 ಫ್ರೇಮ್. 4 ಸೆಗ್ಮೆಂಟ್ ಅಥವಾ ಯೂಸರ್ ಡಾಟಾಗ್ರಾಮ್. 5 ಡಾಟಾಗ್ರಾಮ್. ಉತ್ತರ ಎ2, ಬಿ4, ಸಿ5, ಡಿ3, ಇ1. ಪ್ರಶ್ನೆ ಸಂಖ್ಯೆ 27. ನಾರ್ಮಲ್ ಫಾರಂಗಳನ್ನು ಅವುಗಳ ಗುಣಲಕ್ಷಣಗಳೊಂದಿಗೆ ಹೊಂದಿಸಿ ಬರೆಯಿರಿ. ನಾರ್ಮಲ್ ಫಾರಂಗಳು. ಎ. ಫಸ್ಟ್ ನಾರ್ಮಲ್ ಫಾರಂ. ಬಿ. ಸೆಕೆಂಡ್ ನಾರ್ಮಲ್ ಫಾರಂ. ಸಿ. ಥರ್ಡ್ ನಾರ್ಮಲ್ ಫಾರಂ. ಡಿ. BCNF. ಗುಣಲಕ್ಷಣಗಳು. 1. ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ. 2. ಆಟೋಮಿಸಿಟಿ. 3. ನಾನ್ ಟ್ರಿವಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ. 4. ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಉತ್ತರ ಎ2, ಬಿ1, ಸಿ4, ಡಿ3. ಕೇಬಲ್ ವಿಧಗಳನ್ನು ಅವುಗಳ ವಿವರಣೆಗಳೊಂದಿಗೆ ಹೊಂದಿಸಿ ಬರೆಯಿರಿ. ಕೇಬಲ್ ವಿಧಗಳು. ಎ. ಕೋಆಕ್ಸಿಯಲ್ ಕೇಬಲ್. ಬಿ. ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಸಿ. ಆಪ್ಟಿಕಲ್ ಫೈಬರ್ ಕೇಬಲ್. ಡಿ. ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ವಿವರಣೆಗಳು. 1. ಕೇಬಲ್ ಕವರ್ ವಿತ್ ಮೆಟಲ್ ಫಾಯಿಲ್. 2. ಕಾಪರ್ ವೈರ್ ಬಳಸುತ್ತದೆ. 3. RJ45 ಕನೆಕ್ಟರ್. 4. ಬೆಳಕಿನ ರೂಪದಲ್ಲಿ ಡೇಟಾ ರವಾನಿಸುತ್ತದೆ. ಉತ್ತರ ಎ2, ಬಿ3, ಸಿ4, ಡಿ1. ಪ್ರಶ್ನೆ ಸಂಖ್ಯೆ 29. IP ವಿಳಾಸಗಳು ನೆಟ್ವರ್ಕ್ಗಾಗಿ 8 ಬಿಟ್ಗಳು ಮತ್ತು ಹೋಸ್ಟ್ಗಾಗಿ 24 ಬಿಟ್ಗಳನ್ನು ಬಳಸುತ್ತವೆ. ಉತ್ತರ ಕ್ಲಾಸ್ ಎ. OSI ಮಾದರಿಯಲ್ಲಿ ಈ ಕೆಳಗಿನ ಯಾವ ಲೇಯರ್ ಡೈಲಾಗ್ ಕಂಟ್ರೋಲ್ ಮತ್ತು ಸಿಂಕ್ರೊನೈಸೇಷನ್ ಕೆಲಸವನ್ನು ಮಾಡುತ್ತದೆ? ಉತ್ತರ ಸೆಷನ್ ಲೇಯರ್. ಗ್ರಾಮ ಆಡಳಿತಾಧಿಕಾರಿ 2024 ರ ಪತ್ರಿಕೆ 2ರ ಕಂಪ್ಯೂಟರ್ ಜ್ಞಾನ ವಿಭಾಗದ 30 ಪ್ರಶ್ನೆಗಳು ಪೂರ್ಣಗೊಂಡಿವೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.